ಪಾಲಕ್ ಚಿಕನ್ ಫ್ರೈ ಮಾಡುವ ವಿಧಾನ. ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿ, 2 3 ಹಸಿಮೆಣಸಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 2 3 ಟೊಮೊಟೊ, ಒಂಚೂರು ಶುಂಠಿ. ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕೊಳ್ಳಿ. ಬೆಳ್ಳುಳ್ಳಿನ ಕೂಡ ಫ್ರೈ ಮಾಡ್ಕೊಳ್ಳಿ. ಹಾಗೆ ಶುಂಠಿನೂ ಕೂಡ ಹಾಕೊಳ್ಳಿ. ಶುಂಠಿ ಮತ್ತು ಹಸಿಮೆಣಸಿನಕಾಯಿನೂ ಕೂಡ ಹಾಕೊಳ್ಳಿ. ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾಗೋವರೆಗೂ ಉಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಿ. ಪುದೀನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಪಾಲಕ್ ಸೊಪ್ಪು ಹಾಕೊಳ್ಳಿ. ಪಾಲಕ್ ಸೊಪ್ಪು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಆಗಿರುತ್ತೆ ಪಾಲಕ್ ಚಿಕನ್ ಫ್ರೈ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಹಾಕೊಳ್ಳಿ. ಸೊಪ್ಪೆಲ್ಲ ಫ್ರೈ ಆದಮೇಲೆ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಳು ಮೆಣಸು ಹಾಕೊಳ್ಳಿ. ಇದು ಫ್ರೈ ಮಾಡ್ಕೊಳಕ್ಕೆ ಹಾಕೋತಿರೋದು. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಒಂದು ಇಡಿಯಷ್ಟು ಕಾಯಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ತಿದ್ದೀನಿ ಇವಾಗ ಫ್ರೈಗೆ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎಲ್ಲಾನು ಮಿಕ್ಸಲ್ಲಿ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಈ ರೀತಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋವರೆಗೂ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಹಾಕೋಬೇಕು, ಬಿಸಿಲೇ ಹಾಕೋಬಾರ್ದು. ಈ ರೀತಿ ತಣ್ಣಗಾಗಿದೆ ಇದು. ಸ್ವಲ್ಪ ಒಂದು 5 ನಿಮಿಷ ಬಿಡಿ, ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಅದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕೊಂಡು ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ತೋರಿಸ್ತೀನಿ ನಾನು. ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಮಸಾಲನೂ. ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ನಾನು, 2 3 ಸ್ಪೂನು ಎಣ್ಣೆ ಹಾಕಿದ್ದೀನಿ ಒಂದು ಬಾಣಲಿಗೆ. ಸೊ ಇವಾಗ ಇದಕ್ಕೆ ಮಸಾಲ ಹಾಕ್ತಿದ್ದೀನಿ. ಮಸಾಲ ಆಡಿಸಿರೋದು ನಾನು 2 ಸ್ಪೂನಷ್ಟು ಹಾಕೋತಿದ್ದೀನಿ. ಹಾಕೊಂಡು ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಮಸಾಲ ಆಡ್ತಿರೋದನ್ನ. ಇವಾಗ ಅರ್ಧ kg ಚಿಕನ್ ತಗೋತಿದ್ದೀನಿ ನಾನು. ಅರ್ಧ kg ಚಿಕನ್ನು ಕೂಡ ಹಾಕ್ತಿದ್ದೀನಿ ಇದಕ್ಕೆ. ಈಗ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಮಸಾಲ ಎಲ್ಲನೂ ಹಾಕೋಬೇಡಿ, ಒಂದು 2 3 ಸ್ಪೂನ್ ಅಷ್ಟು ಮಾತ್ರ ಹಾಕೊಳ್ಳಿ ಮಸಾಲಾನ. ನಾನು ಹೇಳ್ತೀನಿ ಅವಾಗ ಹಾಕಿ. ಅರ್ಧ ಸ್ಪೂನ್ ಅಡುಗೆ ಅರಿಶಿನ ಹಾಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಟೊಮೊಟೊ ಹಚ್ಚಿಟ್ಕೊಂಡಿದ್ದಲ್ವ 3 ಟೊಮೊಟೊನ, ಅದನ್ನ ಇವಾಗ 3 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಲ್ಲ ಇವಾಗ ಹಾಕ್ತಿದ್ದೀನಿ. ಅದನ್ನು ಕೂಡ ನಾನು ಫ್ರೈ ಮಾಡ್ಕೋಬೇಕು. ಒಂದು 3 ರಿಂದ 4 ನಿಮಿಷ ಬೇಯಬೇಕು ಇದು ಚೆನ್ನಾಗಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ. ನಾನೊಂದು ಅರ್ಧ ಸ್ಪೂನ್ ಹಾಕೋತಿದ್ದೀನಿ ಈ ಸ್ಪೂನಲ್ಲಿ. ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದೆ, ಸ್ವಲ್ಪ ಬೆಂದಿದೆ ಫ್ರೈ ಆದಮೇಲೆ. ಇವಾಗ ಮಸಾಲ ಇತ್ತಲ್ವ ಅದನ್ನು ಹಾಕೋತಿದ್ದೀನಿ. ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋತಿದ್ದೀನಿ ಮಸಾಲಕ್ಕೆ. ನೋಡ್ಕೊಂಡು ಹಾಕೊಳ್ಳಿ ನೀವು. ಸ್ವಲ್ಪ ಬೆಂದ್ಮೇಲೆ ಹಾಕೊಳ್ಳಿ. ಇವಾಗ ನಾನು ಚಿಕನ್ ಮಸಾಲ 1 ಸ್ಪೂನಷ್ಟು ಹಾಕೋತಿದ್ದೀನಿ. ಸ್ವಲ್ಪ ಬೆಂದ್ಮೇಲೆ ಹಾಕೊಳ್ಳಿ ಮಸಾಲ ಬೆಂದಮೇಲೆ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಚೆನ್ನಾಗಿದ್ರೆ. ಚೆನ್ನಾಗಿ ಬೆಂದಮೇಲೆ ಹಾಕೊಂಡು ತಿನ್ನಿ. ಚಪಾತಿಗೆ, ಪೂರಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬಾಯ್.